ಎಲ್ರಿಗೂ ನಮಸ್ಕಾರ. ನೆನ್ನೆ ದೀಪಾವಳಿ ಹಬ್ಬದ ದಿನದ ಬ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ. ಅದರಲ್ಲಿ ರಂಗೋಲಿ ಸ್ಟೆನ್ಸಿಲ್ಸ್ ಬಗ್ಗೆ ಸುಮಾರು ಜನ ಎಂಕ್ವೈರಿ ಮಾಡಿದ್ರಿ. ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಾನು ಈ ಸಾರಿ ದೀಪಾವಳಿ ಹಬ್ಬಕ್ಕೆ ಅಂತ ತರಿಸ್ಕೊಂಡಿರುವಂಥ ರಂಗೋಲಿ ಸ್ಟೆನ್ಸಿಲ್ಸ್ ಇದು. ಬನ್ನಿ ನೋಡೋಣ ರಂಗೋಲಿಗಳೆಲ್ಲ ಹೇಗೆ ಬರುತ್ತೆ ಅಂತೇಳಿ. ಮೊದಲಿಗೆ 108 ಶಿವಲಿಂಗನ ಬಿಡಿಸಿ ತೋರಿಸ್ತೀನಿ. ಈಗ ಕಾರ್ತಿಕ ಮಾಸ ಆರಂಭ ಆಗಿರೋದ್ರಿಂದ ಪ್ರತಿದಿನ ಈ 108 ರಂಗೋಲಿನ ದೇವ್ರ ಮನೆಯಲ್ಲಿ ಹಾಕಿ ಕಾರ್ತಿಕ ದೀಪ ಅಥವಾ ತೆಂಗಿನಕಾಯಿ ದೀಪಾರಾಧನೆ, ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದ್ರೆ ಶಿವನಿಗೆ ತುಂಬಾ ಪ್ರಿಯವಾಗಿರುವಂಥ ದೀಪಾರಾಧನೆಗಳಿದು. ತುಂಬಾ ಒಳ್ಳೆಯದು ಮನೆಗೆ. ನೋಡಿ, ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿದೆ, ನೀವೇ ನೋಡ್ಬೋದು. ಕೈಯಲ್ಲಿ ಇಷ್ಟು ಸುಲಭವಾಗಿ 108 ರಂಗೋಲಿ ಹಾಕೋಕ್ಕಾಗಲ್ಲ. ಹಾಗೆ ಈಗ ನೀವು ನೋಡ್ತಾ ಇರೋವಂಥದ್ದು ವೆಂಕಟೇಶ್ವರ ಪದ್ಮಾವತಿ ರಂಗೋಲಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ರಂಗೋಲಿ ಹಾಕಿ ನೋಡಿದ್ಮೇಲೆ ನೋಡೋದಕ್ಕೆ ಎರಡು ಕಣ್ಗಂಡು ಸಾಲದು, ಅಷ್ಟು ಅಂದವಾಗಿ ಕಾಣಿಸುತ್ತೆ. ದೇವ್ರ ಮನೆಯಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಈ ರಂಗೋಲಿಗಳನ್ನ ದೇವ್ರ ಮನೆಯಲ್ಲೇ ಬಿಡಬೇಕು. ಹೆಚ್ಚಾಗಿ ಒಂದು ಮಣೆ ಮೇಲೂ ಕೂಡ ಬಿಡ್ಬೋದು, ಅಥವಾ ಒಂದು ಕಪ್ಪು ಮಾರ್ಬಲ್ಸ್ ಈ ಥರ ಏನಾದರೂ ಇತ್ತು ಅಂದರೆ ಅದ್ರ ಮೇಲೆ ಕೂಡ ಬಿಟ್ಟು ಅರಿಶಿನ ಕುಂಕುಮ ಅಕ್ಷತೆ ಇಟ್ಟು ಹೂವಿಟ್ಟು ಪೂಜೆ ಮಾಡಿದ್ರೆ ಶನಿವಾರದ ದಿನಗಳಲ್ಲಿ ತುಂಬ ಒಳ್ಳೆಯದು. ಶ್ರಾವಣ ಮಾಸದಲ್ಲಿ ಈ ವೆಂಕಟೇಶ್ವರ ಪದ್ಮಾವತಿ ರಂಗೋಲಿಗಳನ್ನ ಹೆಚ್ಚಾಗಿ ಹಾಕ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈಗ ಈ ರಂಗೋಲಿ. ನೋಡೋದಕ್ಕಂತೂ ತುಂಬ ಖುಷಿ ಅನಿಸುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಈಗ ನೀವು ನೋಡ್ತಾ ಇರೋವಂಥದ್ದು ಫ್ರೀ ಹ್ಯಾಂಡ್ ರಂಗೋಲಿ. ಈ ರಂಗೋಲಿ ಮನೆ ಎಂಟ್ರೆನ್ಸಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಪೂರ್ತಿಯಾಗಿ ಕಮಲದ ಹೂ ಬಂದಿರೋದ್ರಿಂದ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ದೇವ್ರ ಮನೆಗಳಲ್ಲೂ ಕೂಡ ನೀವು ಹಾಕ್ಕೋಬೋದು. ಇವತ್ತು ನಾನು ಹಾಕಿರೋಂಥ ರಂಗೋಲಿ ಅಕ್ಕಿ ಹಿಟ್ಟಿನ ರಂಗೋಲಿ. ನೀವು ರಂಗೋಲಿ ಪೌಡ್ರಲ್ಲಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಅಕ್ಕಿ ಹಿಟ್ಟಿಂದನೇ ಹಾಕೋದು ಹೆಚ್ಚಾಗಿ. ಇದು ನೋಡಿ, ಸಹಸ್ರದಳ ರಂಗೋಲಿ. ಈ ರಂಗೋಲಿ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥ ರಂಗೋಲಿ. ಈ ರಂಗೋಲಿ ಹಾಕಿ ಮಹಾಲಕ್ಷ್ಮಿ ಮುಂದೆ ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಸಾನ್ನಿಧ್ಯ ಕೂಡ ಮನೆಗೆ ಸಿಗುತ್ತೆ. ಈ ರಂಗೋಲಿ ನನಗೆ ತುಂಬ ಇಷ್ಟವಾಗಿದ್ದಂಥ ರಂಗೋಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನೇ ಕಲರಾಗಿ ಕೂಡ ಹಾಕ್ಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಒಂದೊಂದು ರಂಗೋಲಿಗಳು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕೋದು ಮನೆಗೆ ತುಂಬ ಒಳ್ಳೆಯದು. ಅಕ್ಕಿ ಹಿಟ್ಟಿನ ಜೊತೆಗೆ ಸ್ವಲ್ಪ ಸಕ್ಕರೆ ಪುಡಿನ ಸೇರಿಸ್ಕೊಂಡು ರಂಗೋಲಿ ಹಾಕೋದ್ರಿಂದ ಸಣ್ಣ ಇರುವೆಗಳೆಲ್ಲ ಆ ಅಕ್ಕಿ ಹಿಟ್ಟು ಹಾಗೆ ಸಕ್ಕರೆ ಪುಡಿನ ತಿಂತು ಅಂದರೆ ಅವಕ್ಕೆ ನಾವು ಆಹಾರ ಕೊಟ್ಟಂಗಾಗುತ್ತೆ, ಅದ್ರ ಪುಣ್ಯ ನಮಗೆ ಬರುತ್ತೆ. ಹಾಗೆ ಸಕ್ಕರೆನ ಇರುವೆಗಳಿಗೆ ಹಾಕೋದ್ರಿಂದ ನಮಗೆ ಸಾಲ ಬಾಧೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪ್ರತಿದಿನ ಮಂಗಳವಾರ, ಶುಕ್ರವಾರ, ವಿಶೇಷ ದಿನಗಳಲ್ಲಿ ಅಕ್ಕಿ ಹಿಟ್ಟಿನ ರಂಗೋಲಿನ ಹೆಚ್ಚಾಗಿ ಹಾಕ್ತೀನಿ. ಇದೆಲ್ಲ ಒಂದು ನಂಬಿಕೆ, ನಾನು ಹೆಚ್ಚಾಗಿ ನಂಬ್ತೀನಿ ಇದನ್ನೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಂಗೋಲಿಗಳು. ರಂಗೋಲಿ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಇದು ತಾವರೆ ಹೂವಿನ ರಂಗೋಲಿ, ಬಾರ್ಡರ್ ರಂಗೋಲಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಕೈಯಲ್ಲಿ ಇಷ್ಟು ಚೆನ್ನಾಗಿ ರಂಗೋಲಿ ಹಾಕೋದಕ್ಕೆ ಬರಲ್ಲ ಅನ್ನೋವಂಥವ್ರು ಈ ರಂಗೋಲಿ ಸ್ಟೆನ್ಸಿಲ್ಸ್ ತುಂಬಾ ಯೂಸ್ ಆಗುತ್ತೆ. ಅಂಥವರಿಗೆ ತುಂಬ ಸುಲಭವಾಗಿ ಹಾಕ್ಕೋಬೋದು. ಟೈಮ್ ಕೂಡ ಸೇವ್ ಆಗುತ್ತೆ. ಬೆಳಿಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗುವಂಥವ್ರು ಮನೇಲಿ ಪೂಜೆ ಮಾಡಿ ಅವ್ರು ಗಂಟೆಗಟ್ಟಲೆ ರಂಗೋಲಿ ಹಾಕ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅನ್ನೋವಂಥವ್ರಿಗೆ ಈ ಸ್ಟೆನ್ಸಿಲ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಂದಿದೆ, ನೀವೇ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದ್ರ ಜೊತೆಗೆ ಒಂದು ಪುಟ್ಟು ತಾವರೆ ಹೂವನ್ನು ಕೂಡ ತೊಗೊಂಡಿದ್ದೆ. ನೋಡಿ, ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ರಂಗೋಲಿ. ನನಗೆ ತಾವರೆ ಹೂವಿನ ರಂಗೋಲಿಗಳು ತುಂಬಾ ಇಷ್ಟ ಆಗುತ್ತೆ. ನೋಡಿ, ತುಂಬ ಸುಲಭವಾಗಿ ಹಾಕ್ಕೊಬಿಡ್ಬೋದು. ಹೊಸಲು ಮೇಲೆ ಕೂಡ ಈ ರಂಗೋಲಿ ಹಾಕಿದ್ರೆ ತುಂಬ ಒಳ್ಳೆಯದು. ತಾವರೆ ಹೂವಿನ ರಂಗೋಲಿ ಹಾಕೋದ್ರಿಂದ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾಗುತ್ತೆ. ಇದು ಸ್ವಸ್ಟಿಕ್ ರಂಗೋಲಿ. ಇದು ಕೂಡ ಅಷ್ಟೇ ಸ್ವಸ್ಟಿಕ್, ತಾವರೆ ಹೂವೆಲ್ಲ ಮಹಾಲಕ್ಷ್ಮಿ ಕೃಪೆಗೆ ಅಂತಲೇ ಹೆಚ್ಚಾಗಿ ಹಾಕೋದು. ಇದು ಶಂಖಚಕ್ರ ರಂಗೋಲಿ. ಶಂಖಚಕ್ರ ರಂಗೋಲಿ ಅಂತೂ ತುಂಬ ಚೆನ್ನಾಗಿ ಬಂತು. ನೀವೇ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನನಗಂತೂ ತುಂಬ ಇಷ್ಟ ಆಗೋಯ್ತು ಈ ರಂಗೋಲಿಗಳು. ಇದನ್ನು ಅಷ್ಟೇ ದೇವ್ರ ಮನೆಯಲ್ಲಿ ಅಷ್ಟೇ ಹಾಕ್ಕೋಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಚಕ್ರ ರಂಗೋಲಿ ಅಂತೂ ತುಂಬಾ ಚೆನ್ನಾಗಿ ಬಂತು. ಇಷ್ಟು ಅಂದವಾಗಿ ಬಂದಿದೆ ಅಂದರೆ ಮನಸ್ಸಿಗೆ ನೋಡೋದಕ್ಕೆ ರಂಗೋಲಿಗಳನ್ನ ತುಂಬ ಖುಷಿ ಅನಿಸುತ್ತೆ. ನೋಡಿ, ಒಂದೊಂದು ರಂಗೋಲಿಗಳು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನನಗೆ ಸ್ವಲ್ಪ ರಂಗೋಲಿಗಳಂದರೆ ತುಂಬಾ ಕ್ರೇಜ್ ಜಾಸ್ತಿ. ಹೆಚ್ಚಾಗಿ ನಾನು ರಂಗೋಲಿಗಳ ಸ್ಟೆನ್ಸಿಲ್ಸ್ನ ತೊಗೊಳ್ತಾನೆ ಇರ್ತೀನಿ. ನಾನು ಎಲ್ಲೋದ್ರೂ ಕೂಡ ಮೊದಲಿಗೆ ನಾನು ಹೋಗೋದೇ ಈ ರಂಗೋಲಿ ಸ್ಟೆನ್ಸಿಲ್ಸು ಅಥವಾ ಪಾಟ್ಗಳ ಕಡೆ. ನನಗೆ ತುಂಬಾ ಇಷ್ಟ ಆಗುತ್ತೆ. ಈ ದೀಪದ ರಂಗೋಲಿ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಇದು
ಡಾಟ್ ರಂಗೋಲಿ ಅಂತಾರೆ, ಚುಕ್ಕಿ ರಂಗೋಲಿ ಅಂತ ಕೂಡ ಕರೀತಾರೆ. ಈ ರಂಗೋಲಿ ಅಂತೂ ತುಂಬ ಚೆನ್ನಾಗಿತ್ತು. ನನಗಿದು ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು. ನಾನು ತೊಗೊಂಡಿರೋ ಎಲ್ಲ ರಂಗೋಲಿಗಳು ಕೂಡ ನನಗೆ ತುಂಬಾ ಇಷ್ಟ ಆದವು. ಇದು ಕೂಡ ಅಷ್ಟೇ, ಈ ಥರ ಚುಕ್ಕಿ ರಂಗೋಲಿ ಕೈಯಲ್ಲಿ ಬಿಡಿಸೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಹಾಗಾಗಿ ಇದು ತುಂಬ ಸುಲಭವಾಗಿ ಹಾಕ್ಕೊಬಿಡ್ಬೋದು. ನೋಡಿದ್ರಲ್ಲ ಎಲ್ಲ ರಂಗೋಲಿಗಳು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಬ್ಯೂಟಿಫುಲ್ ಆಗಿರೋ ರಂಗೋಲಿ ಸ್ಟೆನ್ಸಿಲ್ಸ್ನ ನಾಗಲಕ್ಷ್ಮಿ 4534 ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತರಿಸ್ಕೊಂಡಿದ್ದೀನಿ. ಇವ್ರ ಹತ್ರ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳ ಸ್ಟೆನ್ಸಿಲ್ಸ್ ಇದೆ. ನಿಮಗೂ ಏನಾದರೂ ಬೈ ಮಾಡೋ ಇಂಟ್ರೆಸ್ಟ್ ಇದ್ರೆ ಇವ್ರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ಇವ್ರ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.